ಹಲೋ ಎಲ್ರಿಗೂ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಈಗ ಬರ್ತ್ಡೇ ಆ್ಯನಿವರ್ಸರಿ ಇರೋದ್ರಿಂದ. ಸೊ ಈಗ ಹೊರಟಿದ್ದೀವಿ, ಮುಂದೆ ಬ್ಲಾಗ್ ನೀವೇ ನೋಡಿ. ಎಸ್, ನಾವು ಆವಾಗಲೇ ಸ್ಕೂಲಿಂದ ಬಂದು ಇವನು ಸ್ವಲ್ಪ ಹೋಮ್ವರ್ಕ್ ಬರ್ಸಿ, ಇನ್ನು ಹೋದ್ರೆ ನಾಳೆನೇ ಬರೋದು ಊರಿಂದ. ಬಂದು ಹೋಮ್ವರ್ಕ್ ಬರ್ಸಿ ಜಾಸ್ತಿ ಆಯ್ತು ಒಂದು ಸ್ವಲ್ಪ ಒಂದು ನಿಮಿಷ ಇರೋ. ಆಮೇಲೆ ಅವನಿಗೆ ಊಟ ಮಾಡಿಸಿ ನಾವೆಲ್ಲ ಊಟ ಮಾಡಿ ಹೊರಡ್ಬೇಕಿತ್ತು. ಮಳೆ ತುಂಬ ಜೋರಾಗಿ ಹೋಗಿದೆ ನೋಡಿ, ಮೈಸೂರಲ್ಲಿ ಇಷ್ಟು ಮಳೆ ಬಂದಿದೆ. ಅದಕ್ಕೆ ಸ್ವಲ್ಪ ಬಿಟ್ಟು ಹೋಗೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಹೊರಟಿದ್ದೀವಿ. ಇವಾಗ ಕನಕಪುರ ಇವರ ಅಜ್ಜಿ ಮನೆಗೆ ಹೊರಟಿದ್ದೀವಿ. ಈಗ ಅಲ್ಲೇನೆ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಈಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಈ ಕಡೆ ತೋರಿಸೋ ಹೋಗ್ತಾ ಇದ್ದೀವಿ. ಫುಲ್ ಅಲ್ಲೇ ಅಷ್ಟೊಂದು ಜೋರಾಗಿ ಮಳೆ ಬರ್ತಿತ್ತು ಅಂತ ವೆಯ್ಟ್ ಮಾಡಿದ್ವಿ. ಇನ್ನೆಲ್ಲಿ ಮೋಡ ಕಚ್ಕೊಂಡ್ರೆ ಅಲ್ಲಿ ಮೋಡ ಕಚ್ಕೊಳ್ಳಿ. ನಮ್ಮ ಪಾಪು ಪಾಚ್ಕೊಂಡೈತೆ ಇವತ್ತು. ಬರ್ತ್ಡೇ ಬಾಯ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಿಂಗೆ ಕೂತಿದ್ದ ನೋಡ್ತಾನ ಪಕ್ಕ, ಅದೆಂಗೋ ಮಲ್ಕೊಂಡೇ ಬಿಟ್ಟಿದ್ದಾನೆ. ನಿದ್ದೆ ಬಂದ್ಬಿಟ್ಟಿತ್ತು. ಬೆಳಗ್ಗೆ ಬೇಗ ಎದ್ದೇಳಿಸಿದ್ವಲ್ಲ, ತಲೆ ಸ್ನಾನ ಬೇರೆ ಮಾಡಿಸಿದ್ವಲ್ಲ, ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಅವನಿಗೆ ಸ್ಟ್ರೈನ್ ಆಗ್ಬಿಟ್ಟೈತೆ. ಅಲ್ಲಿ ಹೋಗೋ ತನಕ ಇನ್ನೂ ಆಗುತ್ತೆ ಟೈಮು. ಒಂದು 1.5 hour 2 hour ಬೇಕಲ್ಲ, ಅದಕ್ಕೆ ಮಲ್ಕೊಂಡವನೆ. ಚೆನ್ನಾಗಿ ನಿದ್ದೆ ಹೊಡಿತಾನೆ. ಇಲ್ಲ ಸ್ವೀಟ್ಸ್ ಎಲ್ಲ ತೊಗೊಂಡಿದ್ದೀವಿ ಅವ್ರ ಮನೆ ಕೊಡುತ್ತೆ. ಸ್ವೀಟ್ಸು ಹಿಂದೆ ಲಗೇಜ್ ಎಲ್ಲ ಇಟ್ಕೊಂಡಿದ್ದೀವಿ. ನಾನು ಎಷ್ಟೇ ಬೇಡ ಅಂದ್ರೂ ನಾವು ತೊಗೊಂಡಿದ್ದು ಗಿಫ್ಟ್ನ ಎತ್ಕೊಂಡೋದು ನೋಡಿ. ಇದೇನೋ ಚಿಕ್ಕವನಿಗೆ ಇದು ಮೇಲ್ಗಡೆ ಅದು ಟ್ರೈನು, ಕೆಳಗಡೆ ಅವನದು ಎತ್ಕೊಂಡವನು. ಪಿಯೋನೇ ಅವನು ಹಠ ಮಾಡ್ತಾನೆ, ಬೇಡ ಅಂದ್ರೂ ಎತ್ಕೊಂಡವನೆ. ಇನ್ನು ಅವ್ನು ಕೇಳಂಗಿಲ್ಲ. ಇದು ಚಿಕ್ಕನ್ ತೊಗೊಂಡ್ವಲ್ಲ ಅಲ್ಲಿ, ಇದು ಕೆಳಗಡೆ ಇವನಿಗೆ ತೊಗೊಂಡಿರೋದು. ಇವನು ಇಷ್ಟಪಟ್ಟು ಬೇಡ ಕೊಡೋ ಹಠ ಮಾಡ್ತಾನೆ ಅಂತ ಅಂದ್ರು ಎತ್ಕೊಂಡವನೇ. ಇಲ್ಲ ಪರವಾಗಿಲ್ಲ, ನನ್ನ ತಮ್ಮ ಹಠ ಮಾಡಿದ್ರೆ ಕೊಡ್ತೀನಿ ಅಂತ ಎಲ್ಲ ಇಟ್ಕೊಂಡು ಅವನೇ ಸೇಫ್ ಮಾಡಿ ಮಡಗಿರೋದಲ್ಲಿ, ಇಲ್ಲೇ ಇರಲಿ ಅಂದ್ಬಿಟ್ಟು ಇಟ್ಕೊಂಡು ಮಲ್ಕೊಂಡು ಪಾಪಚ್ಚಿ. ಯಾವ್ದು ಏನು ಮಮ್ಮಿ ಏನು? ನಾನು ಅದೇ ಅದಿದ್ರೆ ಚೆನ್ನಾಗಿರ್ತದೆ ಅಂತಾರ ಸಾಂಗ್ ಹೇಳಕ್ಕೆ. ಅವನು ಇವನ್ಗೆ ಇದು ತಗೊಂಡ್ವಲ್ಲ ಅವ, ಆಸ್ ಯೂಶುವಲ್ ನಮ್ಮ ಡ್ರೈವಿಂಗ್ ಯಾರು ನೋಡಿ ಹೋಗ್ತಾ ಇದ್ದೀವಿ. ಇನ್ನ ತುಂಬಾ ಹಿಂದೆ ಇದ್ದೀವಿ. ಇನ್ನ 1-2 hours ಆದ್ರೂ ಬೇಕು ಹೋಗಕ್ಕೆ. ಮಳೆ ಬರ್ಲಿಲ್ಲ ಅಂದ್ರೆ ಇನ್ನೊಂದು 1/2-3/4 ಗಂಟೆ ಮುಂಚೆನೆ ಹೋಗ್ಬಿಡ್ತಿದ್ವಿ. ಬನ್ನೂರ್ ಫೈನಲಿ ಬನ್ನೂರ್ ಹತ್ರ ಬಂದಿದ್ದೀವಿ. ಅಲ್ಲೇನು ಚುರ್ರಂತು ಚುಚಿ, ಅಲ್ಲಿ ಯಾವುದೋ ಒಂದು ಕಂಬ ಚುರ್ರಂತು ದೂರ ಗಾಳಿಗೆ. ಓ ನಮ್ಮ ಮಮ್ಮಿ ಹೂವು ತಗೋತವ್ರೆ. ಬೀಗ್ರ ಮನೆಗೂ ಹೂವು ತಗೋತವ್ರೆ ನಮ್ಮ ಮಮ್ಮಿ. ಇಲ್ಲಿ ಬನ್ನೂರು ಅಂತೂ ಫುಲ್ ಐನಗೂ ಅಂಗಡಿಗಳಿರುತ್ತೆ. ಹೂವು ಹಿಡಿದು ಸ್ಯಾಟರ್ಡೆ ಇವತ್ತು ಮೊದಲೇ ಪಾಪಚ್ಚಿ ನನ್ನ ಮಗಿ ಮಲ್ಗೈತೆ. ಎಂತ ಗಾಳಿ ಬಂದಿತ್ತು ಅವಾಗಲೂ. ಅಲ್ಲಿ ಏನೋ ಚುರ್ರಂತು. ನಾನು ಅಷ್ಟೊತ್ತಿಗೆ ವಿಡಿಯೋ ಮಾಡೋಕೆ ಎತ್ಕೊಬಿಟ್ಟೆ. ಓ ಗುಡುಗುಡು ಅಂತೈತೆ ನೋಡಿ ಗಾಯ್ಸ್. ನೋಡಿ ಮನೆ ಮುಂದೆನೆ ಹೂವು ಇಟ್ಕೊಂಡವ್ರೆ. ಮನೆಯಲ್ಲೂ ಇದ್ದಂಗಾಗುತ್ತೆ, ಹೂವನು ಮಾರ್ದಂಗಾಗುತ್ತೆ. ಸೊ ಮಳವಳ್ಳಿಲಿದ್ದೀವಿ. ಅಲ್ಲಿ ಹ್ಯಾಪಿ ಬೇಕನ್ ಕೇಕ್ ಇದೆಯಲ್ಲ, ಅಲ್ಲಿ ಹೋಗಿ ಕೇಕ್ ತೊಗೊಂಡು ಬರ್ತೀವಿ. ನಾನು ಒಬ್ಳೆ ಹೋಗ್ಬೇಕು, ಮಳೆ ಬರ್ತಿದೆ ಒಂದು ಚೂರು. ಸೊ ಒಬ್ಳೆ ಹೋಗಿ ತರ್ಕೊಂಡು ಓಡ್ ಬಂದ್ಬಿಡ್ತೀನಿ. ನೋಡೋಣ. ಇಲ್ಲ ಬರ್ತ್ಡೇ ಕೇಕು ಅವನಿಗೆ. ಬರ್ತ್ಡೇ ಇನ್ನೊಂದು ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ಆ್ಯನಿವರ್ಸರಿ. ಅಲ್ಲೊಂದು ತಗೊಂಡ್ವಿ, ಇಲ್ಲೊಂದು ತಗೊಂಡ್ವಿ. ರೆಡಿ. ಡೋರ್ ಓಪನ್ ಮಾಡಿ. ಪಪ್ಪು ಡೋರ್ ಓಪನ್. ನಿದ್ದೆ ಹೊಡಿತಾವನೆ ಫುಲ್ಲು. ಹೆಂಗೆ ಇಟ್ಕೊಂಡು ಕೂತವ್ರು ಕೇಕ್ನ. ಭಾರ ಬಿಡಬೇಡಿ ಮಮ್ಮ. ಏನು ಭಾರ ಬಿಟ್ಟಿದ್ದೀನಿ? ಮೇಲ್ಗಡೆ ದನ್ವಿದ್ದು, ಕೆಳಗಡೆ ಇದ್ದವ್ರ ಅಪ್ಪ ಮಮ್ಮಿದು. ಏನವ್ರಿ ಮಳವಳ್ಳಿ ಮಳೆ ನೋಡಿ ಗಾಯ್ಸ್. ಈ ಕಡೆ ಮಳವಳ್ಳಿ ಬಸ್ ಸ್ಟ್ಯಾಂಡ್. ಮಳವಳ್ಳಿ ಹೆವಿ ಮಳೆ ಬರ್ತಿದೆ. ಅಲ್ಲೆಲ್ಲ ಫುಲ್ ಥಂಡ ಆಗಿತ್ತು. ಸ್ವಲ್ಪ ಪರವಾಗಿಲ್ಲ. ನಂಗೆ ಕಿಟಕಿ ತೆಗಿಯೋಕ್ಕೂ ಬಿಡ್ದಿಲ್ಲ. ಕಿಟಕಿ ತೆಗೆದ್ರೆ ಮಳೆ ಒಳಗೆ ಬರುತ್ತೆ ಅಂತ ಹೇಳಿ. ಎಷ್ಟು ಮಳೆ ಇದೆ.
ನಾನು ಹಿಂಗೆ ಹೋಗಿ ಕೇಕ್ ತರಷ್ಟರಲ್ಲಿ ಇಷ್ಟೊಂದು ಮಳೆ ಬರ್ಬಿಡೈತೆ. ನಾನು ಕೇಕ್ ತಗೊಂಡಿದ್ದೆ ಒಂದು ತಪ್ಪಾಯ್ತಾ, ಇಷ್ಟೊಂದು ಮಳೆ ಬರ್ತಿದೆಯಲ್ಲ. ಈಗ ಅರ್ಧ ದಾರಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಕನಕಪುರಕ್ಕೆ, ಇನ್ನು ಅರ್ಧ ದಾರಿಗೆ ಹೋಗ್ಬೇಕು. ಮಾರ್ನಿಂಗ್. ಅಯ್ಯೋ ಇರು ಕ್ಯಾಮ್ರಾ. ಈಗ ಸರಿ ಆಯ್ತು. ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ? ಮೈಸೂರಲ್ಲಿ ಮಲ್ಕೊಂಡಿದ್ದಕ್ಕೆ ಮಳವಳ್ಳಿ ಎದ್ದಿದೆಯಲ್ಲ, ಬೆಳಗ್ಗೆನೆ ಹೊಟ್ಟೋಗ್ಬಿಟ್ಟಲ್ಲ ಎದ್ದೆ, ಅದಕ್ಕೆ. ಆಚೆ ಹೆಂಗೆ ಮಳೆ ಬರ್ತಾಯ್ತು ನೋಡು, ಸ್ವಲ್ಪ ಫುಲ್ಲು ಗ್ಲಾಸಲ್ಲೆಲ್ಲ ಚೆನ್ನಾಗಿ ಮಳೆ ಬರ್ತೈತೆ. ನಾನು ಹಿಂಗೆ ಇನ್ನೊಂದು ಹೊಸ ಟಿ ಶರ್ಟ್ ಹಾಕ್ಸಿದ್ವಲ್ಲ ಹಾಫ್ದು, ಅದು ಎತ್ಕೊಬರೋಣ ಅಂತ ಅನ್ಕೊಂಡೆ. ಯಾವಾಗ ಮಳೆ ಬಂತು ಅದಕ್ಕೆ ಫುಲ್ ಆಮೆ ಇರಲಿ ಅನ್ಕೊಂಡೆ. ಇವತ್ತೆಲ್ಲ ನಿಂಗೆ ಹೊಸ ಬಟ್ಟೆನ ಎಲ್ಲಿ ಹಾಕ್ಸೋದು, ಇನ್ನೊಂದು ಬ್ಲೂ ಕಲರ್ ತೊಗೊಂಡ್ವಲ್ಲ ಅದಕ್ಕೆ ಹಾಫ್ ಸ್ಲೀವ್ಸ್ ಹಾಕ್ಸೋಣ ಅಂತ ಅದು ಹಾಕೋ ಅಂದೆ. ಮಳೆ ಬಂದಿದ್ದು ನೋಡ್ಬಿಟ್ಟು ಫುಲ್ ಸ್ಲೀವ್ಸೇ ಹಾಕೋ ಅಂತ ಅಂದೆ. ಇನ್ನೊಂದು ಇದೆಯಲ್ಲ ಹೊಸದು ಆರೆಂಜ್, ಅದು ಅಲ್ಲೋದ್ಮೇಲೆ ಹಾಕೋ ಆಯ್ತಾ. ಹಾಂ, ಇನ್ನೊಂದು ಸ್ವಲ್ಪ ಮಲ್ಕೋ ಇವಾಗ. ನನಗೆ ಓದಿತಾ ಇದೆಯಾ ನೀನು ನಿದ್ದೆಗಣ್ಣಲ್ಲಿ? ಅದು ಯಾರಿಗೆ ಹೆಂಗೆ ಕೇಳಿದ್ದು? ನೀನು ಚೆನ್ನಾಗಿ ನಿದ್ದೆ ಮಾಡಿದೆ, ನಿದ್ದೆ ಮಾಡ್ಬೇಕಾದ್ರೆ ಯಾವ ಕೇಕು ಏನು ಎಲ್ಲಿ ನಿಲ್ಸಿದೀವಿ ಏನು ಜ್ಞಾನ ಇಲ್ಲ. ಈಗ ಇದೆಲ್ಲ ಕ್ವಶನ್ ಕೇಳ್ತಾವನೆ. ಕಳ್ಳ, ಇನ್ನೇನು ಮನೆ ಹತ್ರ ಬರ್ಬೇಕಾರೆ ಎದ್ಬಿಡಿದ್ಯಲ್ವಾ? ಎಂತ ಕಳ್ಳ ನೀನು. ಬೋ 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 ಆಯ್ತು. ಇನ್ನೇನು ನಿಮ್ಮ ಮನೆ ಸಿಕ್ತು ನೋಡು, ನಿಮ್ಮ ಮನೆ ರೋಡ್ ಹತ್ರನೇ ಹೋಗ್ತಾ ಇದ್ದೀವಿ. ನಾನು ತೋರಿಸ್ತೆ ಅದನ್ನ ವ್ಲಾಗಲ್ಲಿ ಆಗ್ಲೇ ನೀ ಮಲಗಿದಾಗ. ಕಣಪ್ಪ ನಿಮ್ಮ ಮನೆ ತೋರ್ಸಪ್ಪ, ನಮಗ್ ಗೊತ್ತಿಲ್ಲ. ಲೆಫ್ಟ್ ಆಯ್ತು ಬಿಡಪ್ಪ, ಹೋಯ್ತು ಬಿಡಪ್ಪ, ಲೆಫ್ಟ್ ಹೋಯ್ತೀವಿ. ನಿದ್ದೆಗಣ್ಣ ಯಾವ ಕಡೆ ತೋರ್ಸು, ಕೈಯಲ್ಲಿ ತೋರ್ಸು. ಆಯ್ತಲ್ಲ, ಇನ್ನೇನು ನಿಮ್ಮನೆ ಸಿಕ್ತಲ್ಲ. ಇದು ಇಲ್ಲಿ ಹೋಗ್ಬೇಕು, ಈ ರೋಡಲ್ಲಿ ಕ್ರಾಸ್ ಮಾಡ್ಕೊಂಡು ನಿಮ್ಮನೆ ಬಂದಿದೀವಿ. ಈಗ ಮೇಲೆ ಹೋಗ್ತೀವಿ. ಈಗ ಟೈಮ್ ಆಗಿದೆ. ಅವನೇ ಅಪ್ಪ ಅವ್ರ ಅಜ್ಜಿ ಮನೆ ಇದೆ ಅಂತ ತೋರ್ಸೋಣ. ಈಗ ಹೋಗ್ತಾ ಇದೀವಿ ನಾವು. ಇದಲ್ಲ ಅಂತ ಬೇರೆಯವ್ರು ತಳ್ಬಿಡ್ಬೇಕು ನನಗೆ. ಓ ಕಣ್ಮುಚ್ಚ ನಿಕ್ಷಿ, ಇಲ್ಲಿ ನಿಂಗೆ ಏನ್ ತಂದಿದೀವಿ ನೋಡು. ಎರಡನೇ ಸರಿನಾ ಟ್ರೈನ್? ಎರಡನೇ ಸಲ ಟ್ರೈನ್ ಐತೆ ವಿಡಿಯೋ. ಅಲ್ಲಿ ನೋಡಲ್ಲಿ ಖುಷಿ ಖುಷಿ. ಬೋಂಡ ನೋಡಿ ಎಷ್ಟು ಕೊಟ್ಟವ್ರಂತ. ಬೋಂಡ, ಜಾಮೂನ್. ಏ ಕಳ್ಳ, ಏಯ್ ಅಲ್ಲಿ ಮಮ್ಮಿ ಇಷ್ಟೇ ಮುಖ ನೋಡಲ್ಲೇ. ಹೋಗ್ತಾ ಇದೀವಿ ಊರಿಗೆ. ಬಾಯ್. ಬನ್ನಿ. ಯಾಕೆ ಮಾತ್ ನೋಡಿ ಅತ್ತೆ, ನೀನ್ ಆಚೆನೆ ಬರ್ತಾ ಇಲ್ಲ ಮತ್ತೆ. ಸರಿ ಅತ್ತೆ, ಬರ್ತೀವಿ. ಬಾಯ್ ಅತ್ತೆ. ಚಿಕ್ಕ ಎಲ್ಲ ಹೋಯ್ತವ್ರೆ. ಹೋಯ್ತೆ ನೀನು ಅವ್ರ ಜೊತೆ? ಹೋಯ್ತಮ್ಮ ಅವ್ರ ಜೊತೆ? ಬಂದ ಸುಬ್ಬ ಚಿಕ್ಕಿ ಜೊತೆ ಹೋಯ್ತಮ್ಮ? ಬರೀ ಚಿಕ್ಕಿ ಜೊತೆ ಎಲ್ಲ ಭಾಗ ಮಾಡ್ಬೇಕು. ಈಗ್ಲೇ ಟ್ರೈನ್ ಇವಾಗ ತಾನೇ ಟ್ರೈನ್ ತಂದ್ವಲ್ಲೋ. ನಿಮ್ಮೂರಿಗೆ ಟ್ರೈನ್ ಇಲ್ಲ ಅಂತ ಟ್ರೈನ್ ತಂದ್ವಲ್ಲೋ. ನೋಡಿದ್ರೆ ಎಲ್ಲ ಮುರಿದಿಟ್ಟ. ಈ ನಮ್ದು ಅನ್ವಿದ್ಗೆ ಕೇಕ್ ಕಟ್ ಮಾಡಕ್ಕೆ ಹೊಸ ಬಟ್ಟೆ ಇಲ್ಲೂ ತೆಗ್ದಿಟ್ಟಿದ್ದಾರೆ. ಮಂಗ ತರ ಆಡ್ತಾವನೆ ಅವನು. ಅವ್ರ ಊರಿಗೆ ಬಂದ್ಬಿಟ್ಟಿದೀನಿ ಅಂತ ಫುಲ್ ಬಂದ್ಬಿಡತ್ತೆ ಶಕ್ತಿ. ಅಲ್ಲಿ ಅವನಿಗೂ ಇಲ್ಲೆಲ್ಲ ಬಟ್ಟೆ ತೆಗಿಟ್ಟಿದ್ದಾರೆ. ನಾನು ಅಲ್ಲಿಂದ ತಂದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ 2-3 ಜೊತೆ. ಇಲ್ಲೂ ಇದೆ. ಇದು ನಿಕ್ಷಿತ್ಗೂ ಅವನಿಗೂ ಇಬ್ರಿಗೂ ಇದೆ. ಸೊ ಅವನಿಗೂ ನಿಮಗೂ ರೆಡಿ ಆಗಬೇಕು. ಏ ಬಾರೋ ಕೆಳಗೆ ಹಾಕೊಳ್ಳೋ ಬಟ್ಟೆ ರೆಡಿ ಆಗಿದೆ. ಇದು ನಿಂಗಂತೆ. ಬಾ, ಜೀನ್ಸ್ ಕೋಟೇನು ಹಾಕೋಣ ಬಾ. ಹೊಸ ಬಟ್ಟೆ. ಮಹಾಪ್ರಭುಗಳೇ ನೀವೇನಿಲ್ಲಿ? ಮುಂದೆ ಮುಂದೆ ಧನ್ವಿತ್ ನೀನು ಹೊಸ ಬಟ್ಟೆ ತೋರ್ಸು. ಎದೋಡು. ಸೂಪರ್. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿಲ್ಲ ಕಾಣಿಸಲ್ಲ. ಆ ತರ ತೋರ್ಸಿದ್ರೆ ಏನು ಕಾಣಿಸಲ್ಲ. ಕೋಟ್ ಎಲ್ಲ ತೋರ್ಸು, ನಿಂತ್ಕೋ. ನೋಡಿ ಗಾಯ್ಸ್, ಸೂಪರ್. ಕೋಟ್ ಹಾಕು, ಹಿಂದೆ ತಿರ್ಗು. ಸೂಪರ್ ಮಗನೆ, ಸೂಪರ್. ರೆಡಿ. ನಿಮ್ದೇನು? ಹಾಯ್ ಗಾಯ್ಸ್. ಬೇಡ ಕಣೋ. ನೀನು
ನನ್ ನಿಕ್ಷಿತ್ ಅಂತ ಅವ್ನ್ ಹೇಳಿದ್ನೆ ಹೆಂಗ್ ಹೇಳ್ತಾನ ನೋಡು. ಹೆಂಗ್ ಕಾಣಿಸ್ತಾವ ನೋಡು. ಏನಿಂದಲ್ಲ ಕಣಲ್ಲ. ಅವ್ನ್ ಬರ್ತಡೇ ಇವತ್ತು ಅವ್ನ ಹಾಕೊಳ್ಳಿ. ಇಲ್ಲ ಅನ್ನೈತೆ ನೋಡಿ ಗೈಸ್. ನನ್ಗೊಂದು ಅವ್ನ್ಗೊಂದು. ಅವ್ನ್ ಲೈಟ್ ಬರ್ದಾರೆ ಬಿಡ್ತಾನ ಅವನು ನೋಡು. ಅವ್ನ್ ಮಾತ್ರ ಬತ್ತೈತೆ. ನಿಕ್ಷಿ ಇದು ಲೈಟ್ ಬರ್ತಾ ಇಲ್ಲ ಅಂತ ಮುಖ ನೋಡಲಿ. ಲೈಟ್ ಬರ್ತಾ ಇಲ್ಲ ಗೈಸ್ ಅಂತ ಹೇಳು ಪಪ್ಪು. ನಿಕ್ಷಿ ಸ್ಟಾಪ್ ಆಯ್ತೈತೆ ಲೈಟ್ ನೋಡಿ ಗೈಸ್. ಇಲ್ಲಿ ಆಫ್ ಮಾಡಿ ಅಲ್ವಾ ನೋಡಿ. ಇಲ್ಲಿ ಮಿಂಚುತ್ತೈತೆ ಅಲ್ವಾ. ಮಿಂಚುತ್ತೈತೆ ಗುಡುಗುತ್ತೈತೆ. ಅಲ್ಲೇ ಆಚೆ ಗುಡ್ಗುತ್ತೈತೆ. ಆಚೆ ಗುಡುಗುತ್ತೈತಂತೆ. ನಿನ್ಗೆಲ್ಲ ಗೊತ್ತಾಯ್ತದ ನಿನ್ಗೆ. ಸೂಪರ್ ಬರ್ತ್ಡೇ ಬಾಯ್. ರೆಡಿ ರೆಡಿ ಆಗಿದ್ದೀವಿ ನೋಡಿ ಗಾಯ್ಸ್. ನೋಡಿಲಿ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಹಂಗ್ ಮಾಡ್ಬೇಡ ಸುಮ್ನಿರಪ್ಪ. ಮೆಕ್ಯಾನಿಕ್ ಕೆಲಸ ಮಾಡ್ಕೊಳ್ಳಿ. ನಾನ್ ರೆಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ ಕುಳ್ಳ ಹೆಂಗ್ ರೆಡಿ ಆಗೋನೆ. ಗೊಂಬೆ ಆಡು ಗೊಂಬೆ ನೋಡಿ ಇಲ್ಲಿ ಕಟ್ ಮಾಡದಾ. ಇಲ್ಲಿ ಎರಡು ಐತಲ್ಲ. ಯಾರ್ದು ಎರಡು ಕೇಕ್ ಐತಲ್ಲ. ಅದ್ ನಮ್ದು. ಎರಡು ನಮ್ದೇ. ಅಚ್ಚರಿ ಅಣ್ಣ ಬರ್ತಡೆ ನೀನೇ ಹೊಸ ಬಟ್ಟೆ ಹಾಕೊಂಡಿದ್ಯಾ. ಇದು ಈ ಕಡೆ ಅದ್ ಬರ್ತಡೆ. ಹೆಗ್ಲ ಮೇಲೆ ಅಂತ ಕೈ ಹಾಕೋ. ಓ ನೀನು ಹಾಕೋ. ನೀನು ಹಾಕೋ. ಸೂಪರ್. ಫೋನ್ ನೋಡು. ಏನು ಗೊತ್ತಾಗಲ್ವಾ. ಇದ್ಯಾರ್ದು ಇದು ಇದ್ಯಾರ್ದು ಇದು. ಇದು ಯಾವ್ದು ಚೆನ್ನಾಗಿರಲ್ಲ ಅದು ಅವ್ರ ಅಣ್ಣಂದಂತೆ. ಯಾವ್ದು ಚೆನ್ನಾಗಿರುತ್ತೆ ಅದ್ ನಿಂದು. ಅವ್ನ್ ಬರ್ತಡೇ ಬಾಯ್ ಕಣು. ಓ ಹೆದರ್ಕೊ. ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನಿಕ್ಷಿತ್ ಎಷ್ಟು ಹೇಳ್ತಾ ಇಲ್ಲ ಅಂತ ನೋಡ. ಈಗ ಕೇಕ್ ಕಟ್ ಮಾಡೋಣ. ಸೊ ಎಲ್ಲ ಒಬ್ರೊಬ್ರ ಕೇಕ್ ತಿನ್ಸಕ್ಕೆ ಬಂದ್ವಿ. ಕೇಕ್ ಕಟ್ ಆದಮೇಲೆ ಅವ್ರ ಅಪ್ಪ ಅಮ್ಮ ಫಸ್ಟು, ಆಮೇಲೆ ಅವ್ರ ಅಜ್ಜಿ ತಾತ, ಆಮೇಲೆ ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಒಬ್ರೊಬ್ರ ಕೇಕ್ ತಿನ್ಸಕ್ಕೆ ಬಂದ್ವಿ. ಆ್ಯನಿವರ್ಸರಿನೇ ಮಾಡ್ಬೋದಿತ್ತು, ಬಟ್ ಮಕ್ಕಳು ಮಲ್ಕೊಬಿಟ್ರೆ ಅಂದ್ಬಿಟ್ಟು ಫಸ್ಟ್ ಬರ್ತಡೇನೇ ಮಾಡಿಬಿಟ್ವಿ. ಆಮೇಲೆ ಅವರಿಬ್ರದ್ದು ಆ್ಯನಿವರ್ಸರಿ ಮಾಡೋಣ ಅಂತ. ಏನಿದೆಲ್ಲ ಅಣ್ಣ ಮಾಡಿದ್ದಾ. ಎಲ್ಲಾರ್ದು ಆದ್ಮೇಲೆ ನಾನು ತಿನ್ನಿಸ್ತೆ ಲಾಸ್ಟಲ್ಲಿ. ಇದಾಗಿದ ತಕ್ಷಣ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಕೇಕ್ ತೆಗೆದ್ವಿ. ಅಲ್ಲಿ ಮಾ ಬಂದ್ರು ನೋಡಲ್ಲಿ. ಬರ್ತಡೇ ಗಾಯ್ತಿಗೆ ಆ್ಯನಿವರ್ಸರಿಗೆ ರೆಡಿ ಆಗ್ಬಿಟ್ಟು ಬಂದ್ರು ಮಾ. ಪಪ್ಪಂಗೆ ಮಾತ್ರ ಬರ್ತಡೇ ಆ್ಯನಿವರ್ಸರಿ ಎಲ್ಲದಕ್ಕೂ ಒಂದೇ. ನೀನು ಮಾತ್ರ ಚೇಂಜು. ಹೋಗಲ್ವಾ ನೀನು. ನಿಕ್ಷಿನಿ ಇಲ್ಲ ನಿಂತಿದ್ದಿ ಹೋಗಲ್ವಾ. ಓ ಅವ್ನ ಬರ್ತಡೇ ಆಯಿತು. ಈಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಮಾಮೂಲಿ ಕೇಕ್ ಕಟ್ ಮಾಡೋದು. ಇವ್ರ ಆ್ಯನಿವರ್ಸರಿ ಅಂತ ಗೊತ್ತು ಫಸ್ಟೇನೆ, ಆದರೂ ಬರ್ತಡೇನೇ ಫಸ್ಟ್ ಮಾಡೋದು ಯಾವಾಗಲೂ ನಾವು ಅವನಿಗೋಸ್ಕರ. ಹೊಸ ಬಟ್ಟೆ ಅಂತ ಹೇಳು. ಅಪ್ಪ ವಿಡಿಯೋ ಕಾಲ್ ಮಾಡವ್ರೆ. ಅಯ್ಯೋ ಕೇಕ್ ತಿನ್ನಕ್ ಬನ್ನಿ ಅಂತ ಅವನು. ನೋಡಿ ಫ್ರೆಂಡ್ಸ್, ನಿಮ್ಮ ಪರಿಣೀತ ನಮಿತ ಕತ್ಲೆ ಆಗೈತಿ. ಇವಾಗ ಬುಗ್ರಿ ಆಡಿಸ್ತಾ ನಿಂತವ್ರೆ. ಬುಗ್ರಿಗೆ ಬೆಳಕೆ ಬೇಕು ಅಂತ ಬುಗ್ರಿ ಆಡಿಸ್ತಾವ ನೋಡಿ. ಆಡ್ತಾಯ್ತು ನೋಡಿ ಬುಗ್ರಿ. ಅದು ನಾನು ಆಡಿಸಿದ್ದು. ಸುಪ್ಪಿಗೆ ಆಡ್ಸ್ತಾರೆ ಅಂತ ನೋಡಿ ಅತ್ತೆ ಹೇಳಿದ್ರು.
ಕರಿಮಣಿ ಮಾಲೀಕ ರಾಹುಲ್ ಅಂತ. ಗಂಗೆ ಏಳಿತೈತೆ ಮತ್ತೆ ಏಳಿತೈತೆ ನೀನೇ ರಾಜಕುಮಾರ. ಪರಿಣಿತ ಬ್ಲಾಗ್ನ ಎಲ್ಲರೂ ನೋಡ್ತಾ ಇದ್ರಿ, ಹಂಗೆ ಲೈಕ್ ಮಾಡ್ತಾ ಇರಿ. ಬಾಯ್ ಬಾಯ್. ಅಮಿತಾ ಅನಿತಾ ವ್ಲಾಗ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸೂಪರ್. ಮೈಕಲಲ್ಲಿದೆ. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಧನ್ವಿತ್ ಬರ್ತ್ಡೇ ಮತ್ತು ಅವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು ಧನ್ವಿತ್ ಬರ್ತ್ಡೇ ಅವ್ನ ಸ್ಕೂಲ್ಗೆ ಹೋಗೋದ್ರಿಂದ. ಈಗ ನಮ್ಮ ಮೈಸೂರಿಂದ ಕನಕಪುರಕ್ಕೆ ಬರೋ ತನಕ ಎಲ್ಲ ವೀಡಿಯೋನೂ ಮಾಡಿದ್ದೀನಿ. ಸೊ ಚೆನ್ನಾಗಿತ್ತು ನಮಗೆ ಇವತ್ತಿನ ದಿನ. ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಮಾಡಿದ್ವಿ ಇವತ್ತಿನ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಎರಡೂ. ಊರಿಂದ ಊರಿಗೆ ಬಂದ್ವಲ್ಲ, ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಎಷ್ಟು ಜನಕ್ಕೆ ಅದೃಷ್ಟ ಸಿಗುತ್ತೆ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಎರಡೂ ಒಟ್ಟಿಗೆ ಒಂದೇ ದಿನ, ಅದು ಅಪ್ಪ ಅಮ್ಮನ ಆ್ಯನಿವರ್ಸರಿ ದಿನ ಮಗನ ಬರ್ತ್ಡೇ. ಸಖತ್ ಇರೋದಿಲ್ಲ. ಸೊ ನಮ್ಮನೇಲಿ ಅಂಥದ್ದೆಲ್ಲ ಇದೆ ನೋಡಿ, ನಾವಂಥ ಪೀಸೇ, ಅದಕ್ಕೆ ಯೂನಿಕ್ ಪೀಸ್ಗಳೇ ನಮ್ಮನೇಲಿರೋವು. ಆ ಥರ ಒಂದು ದಿನ ಅದು ಅಕ್ಕಂದು ಒಂದು ಆ್ಯನಿವರ್ಸರಿ ದಿನವೇ ಪಾಪುದು ಬರ್ತಾರೆ. ಚೆನ್ನಾಗಿತ್ತು, ಚೆನ್ನಾಗಿ ಸೆಲೆಬ್ರೇಟ್. ಎವ್ರಿ ಇಯರು ಹಿಂಗೇ ಅವರಿಬ್ಬರು ಆ್ಯನಿವರ್ಸರಿನೇ ಮಾಡ್ತೋಗುತ್ತೆ ಅವ್ನು ಬರ್ತಡೇಲಿ. ಆಮೇಲೆ ಇನ್ನೂ ಊಟ ಮಾಡಿಲ್ಲ, ಈಗ ಹೋಗಿ ಮಾಡ್ತೀನಿ. ಬಾತು, ಜಾಮೂನು, ಬೋಂಡ ಎಲ್ಲ ಇದೆ. ಸೊ ನಾನು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ. ಬಂದ ತಕ್ಷಣ ಜಾಮೂನು ಆಮೇಲೆ ಕಾಫಿ ಎಲ್ಲ ಜಾಸ್ತಿ ಆಗೋಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ಹೆಚ್ಚೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ಬ್ಲಾಗಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ. ಬಾಯ್.